गरीब साध साध सब नेक हैं, आप अपनी ठोरी। जो सतलोक ले जाएंगे वो साधु कोई और। ಪುಣ್ಯಾತ್ಮರೇ, ಪರಮಾತ್ಮನ ಆ ಜ್ಞಾನವೇನಿದೆ ಪರಮಾತ್ಮ ಸ್ವತಃ ಮಾಡಿಸಬಹುದು. ಜೀವಿಯು ತನ್ನ ಶಕ್ತಿಯ ಬಲದಿಂದ ಅಥವಾ ತನ್ನ ಅಭ್ಯಾಸ ಪ್ರಯತ್ನದಿಂದ ಪರಮಾತ್ಮನನ್ನು ತಿಳಿಯಲಾರ. ಒಂದೊಮ್ಮೆ ಇವರು ತಿಳಿಯಬಹುದಾದರೆ ಸಾವಿರಾರು ವರ್ಷ ಇವರು ಸಮಾಧಿ ಮೆಡಿಟೇಷನ್ ಮಾಡಿ ನೋಡಿಕೊಂಡರು. ಈಗ ಯಾರು 2.5 ಗಂಟೆ ಬೆಳಿಗ್ಗೆ 2.5 ಗಂಟೆ ಸಾಯಂಕಾಲ ಭಕ್ತಿ ಮಾಡಿ ಮೋಕ್ಷವಾಗುವುದೆಂದು ಹೇಳುತ್ತಾರೆ, ಅದು ವ್ಯರ್ಥ ಹೇಳಿಕೆಯಾಗಿದೆ ಅವರದು. ಸಾವಿರಾರು ವರ್ಷ ಅವರು ಈ ಶರೀರದಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿದರು ಮತ್ತು ಲಾಸ್ಟ್ನಲ್ಲಿ ಹೇಳಿಬಿಟ್ಟರು, ಗಾಡ್ ಈಸ್ ಫಾರ್ಮ್ಲೆಸ್, ಪರಮಾತ್ಮ ನಿರಾಕಾರನು, ಪರಮಾತ್ಮನದು ಕೇವಲ ಪ್ರಕಾಶ ಮಾತ್ರ ನೋಡಬಹುದೆಂದು. ಹಾಗಾದರೆ ಪರಮಾತ್ಮನನ್ನು ನೋಡಲಿಲ್ಲ, ಅವರು ಪರಮಾತ್ಮನ ಪ್ರಕಾಶ ನೋಡಿದ್ದಾರೆಂದ್ರೆ ಪರಮಾತ್ಮನ ಹೊರತು ಪ್ರಕಾಶ ಯಾರದು? ಅದಂತೂ ಹೇಗೆಂದ್ರೆ ಈ ಶರೀರವಿದೆ ನಮ್ಮದು. ಇದು ಹೇಗಿದೆ ಅಂದ್ರೆ ಯಾವುದೋ ಸರೋವರ ಅಥವಾ ಕೆರೆಯ ಬದಿಯಲ್ಲಿ ಯಾವುದೋ ಮನೆ ಇದ್ದರೆ, ಬಂಗ್ಲೆ ಇದ್ದರೆ ಮತ್ತು ಆ ಸೂರ್ಯನ ಪ್ರಕಾಶವು ಆ ಸರೋವರದ ನೀರಿನಿಂದ ರಿಫ್ಲೆಕ್ಟ್ ಆಗಿ ಪ್ರತಿಬಿಂಬವಾಗಿ ಆ ಮನೆಯ ಯಾವುದೋ ಗೋಡೆಯ ಮೇಲೆ ಕಾಣಿಸುತ್ತಿದ್ದರೆ ಅಂದರೆ ಅಲ್ಲಿ ಪ್ರಕಾಶವಂತೂ ಸೂರ್ಯನದ್ದಾಗಿದೆ, ಆದರೆ ಅದು ಸೂರ್ಯ ಅಲ್ಲ. ಮತ್ತು ಯಾರೋ ಅಂತಾರೆ, ನಾವು ಮನೆಯಲ್ಲಿ ನೋಡುತ್ತಿರುವಂತದ್ದು ಪ್ರಕಾಶ ಸೂರ್ಯನದ್ದು, ಆದರೆ ಸೂರ್ಯ ನಿರಾಕಾರನು. ಹಾಗಾದರೆ ಅವರು ಬುದ್ಧಿವಂತ ವ್ಯಕ್ತಿ ಆಗಿರಬಹುದೇನು? ಹೀಗೆ ಈ ಶರೀರವೆಂಬ ಮನೆಯಲ್ಲಿ ಆ ಪರಮಾತ್ಮನ ರಿಫ್ಲೆಕ್ಟೆಡ್ ಅಂದರೆ ಪ್ರತಿಬಿಂಬದಿಂದ ಉಂಟಾಗುವ ಪ್ರಕಾಶವೇನಿದೆ, ಪ್ರತಿಬಿಂಬವನ್ನು ನೋಡುತ್ತಾರೆ ಈ ಜನರು. ಮತ್ತು ಲಾಸ್ಟ್ನಲ್ಲಿ ಇವರು ಇದನ್ನೇ ಒಪ್ಪಿಕೊಂಡರು, ಪರಮಾತ್ಮನಂತೂ ನಿರಾಕಾರನು, ಪರಮಾತ್ಮನದು ಕೇವಲ ಪ್ರಕಾಶವನ್ನು ನೋಡಬಹುದು ತ್ರಿಕುಟಿಯಲ್ಲಿ ಅಥವಾ ಅವರು ಧ್ಯಾನಮಗ್ನರಾಗಿ ವ್ಯರ್ಥ ಪ್ರಯತ್ನ ಮಾಡುವಲ್ಲಿ. ಹಾಗಾದರೆ ಪರಮಾತ್ಮನ ಹೊರತು ಪ್ರಕಾಶ ಯಾರದ್ದು? ಅದು ಪರಮಾತ್ಮ ನಿರಾಕಾರ ಹೇಗಾದನು? ಅವನ ಪ್ರಕಾಶವನ್ನು ನೀವು ನೋಡಿರಬೇಕಾದರೆ ಇದ್ದಾನೆ ಎಲ್ಲೋ. ಹೀಗೆ ಸೂರ್ಯನನ್ನು ನಿರಾಕಾರನೆಂದು ಹೇಳುವವರು ಮತ್ತು ಸೂರ್ಯನ ಪ್ರಕಾಶ ನೋಡಿದ್ದೇವೆಂದು ಹೇಳುವವರು ಬುದ್ಧಿಹೀನ ಪ್ರಾಣಿಗಳಾಗಿದ್ದಾರೆ. ಇದೇ ಸ್ಥಿತಿ ಎಂದು ತಿಳಿಯಿರಿ. ಈ ಅಜ್ಞಾನಿ ಋಷಿ, ಮಹರ್ಷಿ ಮತ್ತು ಇದುವರೆಗಿನ ಯಾರೆಲ್ಲ ಪರಮಾತ್ಮನಿಂದ ಅಪರಿಚಿತ ಸಂತರಾಗಿದ್ದಾರೋ ಅವರು ಇದೇ ಥೇರಿಯನ್ನು ಹೇಳಿದ್ದಾರೆ. ಬೇಕಾದರೆ ರಾಧಾಸ್ವಾಮಿ ಪಂಥ ಆಗಲಿ ಅಥವಾ ಧನ್ಧನ್ ಸದ್ಗುರು ಪಂಥವಾಗಿರಲಿ ಅಥವಾ ಜಯಗುರುದೇವ್ ಪಂಥ ಇರಲಿ ಅಥವಾ ಬೇರೆ ಯಾವುದೇ ಎಷ್ಟೆಲ್ಲ ಇಂದಿನ ತನಕ ಋಷಿ ಮಹರ್ಷಿ ನೀವು ಯಾರದೇ ವಿಚಾರಗಳನ್ನು ಕೇಳಿದ್ರೆ ಅಂತಾರೆ ಪರಮಾತ್ಮ ನಿರಾಕಾರನೆಂದು. ಮತ್ತು ಯಾರು ನಿರಾಕಾರ ಮತ್ತು ಸಾಕಾರ ಎರಡು ಸ್ಥಿತಿ ಹೇಳುತ್ತಾರೋ ಅವರು ಅಜ್ಞಾನಿಗಳು. ಅವರು ಹೇಳುತ್ತಾರೆ ಪರಮಾತ್ಮ ಮೂಲತಃ ಅಂತೂ ನಿರಾಕಾರನು, ಆದರೆ ಇಲ್ಲಿ ಸಾಕಾರನಾಗಿ ಬರುತ್ತಾನೆ. ಹೇಗೆಂದ್ರೆ ಶ್ರೀರಾಮ ಮತ್ತು ಶ್ರೀಕೃಷ್ಣನ ರೂಪದಲ್ಲಿ. ಇದೆಂತ ಮಾತು! ನಿರಾಕಾರ ಸಾಕಾರ ಎರಡು ಹೇಗೆ ಸಾಧ್ಯ? ಸಾಕಾರ ನಂಬಿ ಅಥವಾ ನಿರಾಕಾರನೆಂದು ನಂಬಿ ಎರಡು ಸ್ಥಿತಿಗಳು ಇರುವುದಿಲ್ಲ ಯಾವುದೇ ವಸ್ತುವಿನದ್ದು. ಯಾರೋ ಕುರುಡನಾಗಿದ್ದಾನೆ ಮತ್ತು ಕಾಣುತ್ತೆ ಕೂಡ, ಈ ಎರಡೂ ಮಾತು ಹೇಗೆ ಸಾಧ್ಯ? ಕುರುಡನಾಗಿದ್ರೆ ಕುರುಡನೇ ಅವನು, ಅವನಿಗೆ ಕಾಣುವುದಿಲ್ಲ. ಮತ್ತು ಕಾಣುತ್ತಿದ್ರೆ ಕುರುಡ ಹೇಗಾದ? ನಿರಾಕಾರನಾಗಿದ್ರೆ ಸಾಕಾರ ಹೇಗಾದ? ಸಾಕಾರನಾಗಿದ್ರೆ ನಿರಾಕಾರ ಹೇಗಾದ? ಯಾವ ಮಹಾಪುರುಷರಿಗೆ ಪರಮಾತ್ಮ ಸ್ವಯಂ ಭೇಟಿಯಾದರು? ತಮ್ಮದೇ ಪ್ರಯತ್ನದಿಂದ ಪುಣ್ಯಾತ್ಮರೇ, ಇಂದಿನ ತನಕ ಯಾರೂ ಸಹ ಭಗವಂತನನ್ನು ಪಡೆದಿಲ್ಲ. ರಾಜ್ಯವನ್ನು ತ್ಯಜಿಸಿದರು, ಪರಿವಾರವನ್ನು ತ್ಯಜಿಸಿದರು, ಕಾಡಿನಲ್ಲಿ ವನದಲ್ಲಿ ಹೋಗಿ ಗುಹೆಗಳಲ್ಲಿಯೂ ಸಹ ನೆಲೆಸಿದರು, ಅಗ್ನಿ ಉರಿಸಿ ಪ್ರಯತ್ನಿಸಿದರು, ಸುತ್ತಲೂ ಬೆಂಕಿ ಇಟ್ಟುಕೊಂಡು ಮತ್ತು ಜಲಪಾತಗಳ ಕೆಳಗೆ ನಿಂತುಕೊಂಡು ಸಹ ಸಾಧಕರು ಪರಮಾತ್ಮನನ್ನು ಪಡೆಯಲು ಪ್ರಯತ್ನಿಸಿದರು. ಆದರೆ ಆಲ್ ಇನ್ ವೇನ್ ಅಂದರೆ ಎಲ್ಲರೂ ನಿಷ್ಫಲರಾದರು. ಏಕೆಂದರೆ ಅವರ ಸಾಧನೆ ಅಕಾರ್ಡಿಂಗ್ ಟು ದ ಶಾಸ್ತ್ರವಿರಲಿಲ್ಲ. ಅವರ ಸಾಧನೆ ಶಾಸ್ತ್ರ ಅನುಕೂಲವಿರಲಿಲ್ಲ, ಮನಸ್ಸೆಚ್ಚೆಯ ಆಚರಣೆಯಾಗಿತ್ತು. ಮತ್ತು ಈಗಲೂ ಸಹ ಯಾರು ಮನಸ್ಸೆಚ್ಚ ಆಚರಣೆ ಮಾಡುತ್ತಿದ್ದಾರೋ ಅವರೂ ಸಹ ತಮ್ಮ ಜೀವನ ವ್ಯರ್ಥಗೊಳಿಸುತ್ತಿದ್ದಾರೆ. ಹೇಗೆಂದರೆ ಶ್ರೀಮದ್ ಭಗವದ್ಗೀತೆ
ಅಧ್ಯಾಯ 16 ಶ್ಲೋಕ 23 ಮತ್ತು 24ರಲ್ಲಿ ಸ್ಪಷ್ಟ ಮಾಡಲಾಗಿದೆ. ಶಾಸ್ತ್ರವಿಧಿಯನ್ನು ಬಿಟ್ಟು ಯಾರು ಮನಸ್ಸೆಚ್ಚಿ ಆಚರಣೆಯನ್ನು ಮಾಡುತ್ತಾರೆ ಅವರಿಗೆ ಯಾವುದೇ ಸುಖವಾಗುವುದಿಲ್ಲ, ಅವರ ಗತಿ ಅಂದರೆ ಪರಮಗತಿಯಾಗುವುದಿಲ್ಲ ಮತ್ತು ಅವರ ಯಾವುದೇ ಕಾರ್ಯ ಸಿದ್ಧವಾಗುವುದಿಲ್ಲ, ಅವನಿಗೆ ಯಾವುದೇ ಸಿದ್ಧಿಯೂ ಪ್ರಾಪ್ತವಾಗುವುದಿಲ್ಲ. ಅರ್ಥಾತ್ ಯೂಜ್ಲೆಸ್, ವ್ಯರ್ಥವಾಗಿದೆ. ಇದಕ್ಕಾಗಿ ಗೀತೆಯ ಅಧ್ಯಾಯ 16 ಶ್ಲೋಕ 24ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಇದರಿಂದ ನಿನಗಾಗಿ ಅರ್ಜುನ, ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಸದ್ಗ್ರಂಥಗಳೇ ಪ್ರಮಾಣವಾಗಿವೆ. ಸದ್ಗ್ರಂಥಗಳ ಆಧಾರದಿಂದಲೇ ನೀನು ಯಾವ ಸಾಧನೆ ಮಾಡಬೇಕು, ಯಾವುದನ್ನು ಮಾಡಬಾರದೆಂದು ನಿರ್ಣಯ ಮಾಡು. ಯಾರದ್ದೇ ದಂತಕಥೆಯ ಮೇಲೆ ವಿಶ್ವಾಸ ಮಾಡಬೇಡ. ಹಾಗಾಗಿ ಎಷ್ಟೆಲ್ಲ ಜನರು ಹೀಗೆ ಹೇಳುತ್ತಿದ್ದಾರೋ, ಪರಮಾತ್ಮ ನಿರಾಕಾರನು, ಅವನೆಲ್ಲೂ ಇರುವುದಿಲ್ಲ, ಅವನದು ಯಾವುದೇ ಬಾಡಿ ಇಲ್ಲ, ಪರಮಾತ್ಮನು ಬಾಡಿಲೆಸ್ ಆಗಿದ್ದಾನೆ. ಅವರೆಲ್ಲರೂ ಭ್ರಮಿತರು, ಅವರಿಗೆ ಯಾವುದೇ ಜ್ಞಾನವಿಲ್ಲ ಆಧ್ಯಾತ್ಮ ಮಾರ್ಗದ್ದು. ಮತ್ತು ಯಾವ ಮಹಾಪುರುಷರಿಗೆ ಪರಮಾತ್ಮ ಬಂದು ಸಿಕ್ಕರು, ಅವರ ಒಂದು ವಿಧಾನವಾಗಿದೆ. ಅವರು ಇಂತಹ ಲೀಲೆಯನ್ನು ಮಾಡೇ ಮಾಡುತ್ತಾರೆ, ನಮ್ಮ ವೇದಗಳು ಪ್ರಮಾಣೀಕರಿಸುವಂತೆ. ಋಗ್ವೇದ ಮಂಡಲ 9 ಸೂಕ್ತಿ 86 ಮಂತ್ರ 26 ಮತ್ತು 27ರಲ್ಲಿ, ಋಗ್ವೇದ ಮಂಡಲ 9 ಸೂಕ್ತಿ 82 ಮಂತ್ರ 1, 2, 3ರಲ್ಲಿ, ಋಗ್ವೇದ ಮಂಡಲ 9 ಸೂಕ್ತಿ 54 ಮಂತ್ರ 3ರಲ್ಲಿ, ಋಗ್ವೇದ ಮಂಡಲ 9 ಮತ್ತು ಸೂಕ್ತಿ 94 ಮಂತ್ರ 1ರಲ್ಲಿ, ಋಗ್ವೇದ ಮಂಡಲ 9 ಸೂಕ್ತಿ 95 ಮಂತ್ರ 2ರಲ್ಲಿ, ಋಗ್ವೇದ ಮಂಡಲ 9 ಸೂಕ್ತಿ 96 ಮಂತ್ರ 16ರಿಂದ ಹಿಡಿದು 20 ತನಕ, ಋಗ್ವೇದ ಮಂಡಲ 9 ಸೂಕ್ತಿ 20 ಮಂತ್ರ 1ರಲ್ಲಿ, ಋಗ್ವೇದ ಮಂಡಲ 9 ಸೂಕ್ತಿ 1 ಮಂತ್ರ 8 ಮತ್ತು 9ರಲ್ಲಿ. ಇನ್ನೂ ಅನೇಕ ಸ್ಥಾನಗಳಲ್ಲಿ ಪ್ರತ್ಯಕ್ಷ ಪ್ರಮಾಣವಿದೆ. ಪರಮಾತ್ಮ ಮೇಲೆ ಇರುತ್ತಾನೆ ಸತ್ಯಲೋಕದಲ್ಲಿ, ತೇಜೋಮಯ ಲೋಕದಲ್ಲಿ, ಧಾಮದಲ್ಲಿ. ಅದೊಂದು ಪೃಥ್ವಿಯಾಗಿದೆ, ಅದು ಸ್ವಯಂ ಪ್ರಕಾಶಿತವಾಗಿದೆ. ಮತ್ತು ಅಲ್ಲಿಂದ ಪರಮಾತ್ಮ, ಅಲ್ಲಿ ಪರಮಾತ್ಮ ರಾಜನಂತೆ ವಿರಾಜಮಾನನಾಗಿದ್ದಾನೆ. ಸಿಂಹಾಸನದ ಮೇಲೆ ಅಂದ್ರೆ ಗದ್ದುಗೆ ಮೇಲೆ. ಸಿಂಹಾಸನ ಅನ್ನಿ ಅಥವಾ ಗದ್ದುಗೆ ಅನ್ನಿ. ಹೇಗೆಂದ್ರೆ ಹೇಳುತ್ತಿದ್ರಲ್ಲ, ದಿಲ್ಲಿಯ ಗದ್ದುಗೆ ಮೇಲೆ ಬಾಬರ್ನ ಶಾಸನ ಇಂತಿಷ್ಟು ವರ್ಷ ಇತ್ತು. ಗದ್ದುಗೆ ಅಂದ್ರೆ ಸಿಂಹಾಸನ, ರಾಜಪೀಠ. ಹೀಗೆ ಅನಂತ ಕೋಟಿ ಬ್ರಹ್ಮಾಂಡಗಳ ಕಂಟ್ರೋಲರ್ನ ಸಿಂಹಾಸನದ ಮೇಲೆ ಅಂದ್ರೆ ಗದ್ದುಗೆಯ ಮೇಲೆ ಆ ಪರಮಾತ್ಮ ರಾಜನಂತೆ ವಿರಾಜಮಾನನು. ಮತ್ತು ಅಲ್ಲಿಂದ ವೇಗವಾಗಿ ಬರುತ್ತಾರೆ, ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ ಮತ್ತು ಅವರಿಗೆ ಯಥಾರ್ಥ ಜ್ಞಾನವನ್ನು ತಿಳಿಸುತ್ತಾರೆ, ತಮ್ಮಿಂದ ಪರಿಚಿತರನ್ನಾಗಿಸುತ್ತಾರೆ. ಆ ಲೀಲೆಯನ್ನು ಕಬೀರ ಪರಮಾತ್ಮನು, ಅಲ್ಲಾಹು ಅಕ್ಬರನು, ಸಚಿದಾನಂದ ಘನ ಬ್ರಹ್ಮನು ಮಾಡಿದ್ದಾನೆ. ಕಾಶಿಯಲ್ಲಿ 120 ವರ್ಷಗಳ ತನಕ ನೇಕಾರನ ಲೀಲೆಯನ್ನು ಮಾಡಿದರು. ಸಶರೀರ ಬಂದು ಸಶರೀರ ಹೋದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.